ಮೇಘನ ರಾಜ್ ಅವರು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ. ಲೈಫ್ ನಲ್ಲಿ ಸಾಕಷ್ಟು ಚಾಲೆಂಜಸ್ ಕೂಡ ಎದುರಿಸಿದ್ದಾರೆ. ಯಾಕೆಂದ್ರೆ ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನ ಬೆಳೆಸುವಂತದ್ದು ಮೇಘನ ರಾಜ್ ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಮಗನಿಗೋಸ್ಕರ ಅವರು ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ನಟಿಸೋಕೆ ಮುಂದಾಗ್ತಾರೆ. ಸಾಕಷ್ಟು ಏಳು ಬೀಳುಗಳು ಮತ್ತೆ ಸಾಕಷ್ಟು ಮನಸ್ಸಿಗೆ ಘಾಸಿಯಾಗುವಂತ ಒಂದು ಮಾತುಗಳು, ಚುಚ್ಚು ಮಾತುಗಳು ಎಲ್ಲವೂ ಕೂಡ ನೋಡಿದ್ದಾರೆ. ಅದನ್ನೆಲ್ಲ ಕೂಡ ದಾಟಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಅವ್ರ ಪಾಡಿಗೆ ಅವ್ರ ಕೆಲಸ, ಶೂಟಿಂಗ್ ಅಂತೆಲ್ಲ ಓಡಾಡ್ತಾ ಇದ್ದಾರೆ. ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ರಾಯನ್ ರಾಜ್ ಸರ್ಜಾ ಅಂದ್ರೆ ಇಡೀ ಕರ್ನಾಟಕಕ್ಕೆ ಇಷ್ಟ. ಮರಿ ಚಿರು ಅಂತ ಹೇಳ್ಬೋದು. ಚಿರಂಜೀವಿ ಸರ್ಜಾ ಅವರ ಮುದ್ದಿನ ಮಗ. ಆಗಾಗ ಮಗನನ್ನ ಚಿರು ಅವರ ಸ್ಮಾರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಅಪ್ಪನಿಗೆ ಅಂತ ಹೂವಿನ ಹಾರವನ್ನು ಸಹ ಹಾಕುವಂತದ್ದು, ಅಪ್ಪ ಅಪ್ಪ ಅಂತ ಕೂಡ ಕರೀತಾನೆ ರಾಯನ್. ಸೊ ಅದನ್ನೆಲ್ಲ ನೋಡಿ ಬಹಳಷ್ಟು ಕಣ್ಣೀರಾಗ್ತಾರೆ ಮೇಘನ ರಾಜ್ ಅವರು. ಮತ್ತೆ ಮೇಘನ ರಾಜ್ ಅವರಿಗೆ ಹಲವಾರು ಮದುವೆ ಅವಕಾಶ, ಆಫರ್ಸ್ಗಳು ಕೂಡ ಬಂತು. ಅವರ ತಂದೆ ತಾಯಿ ಸಹ ಹೇಳಿದ್ರಂತೆ ಎರಡನೇ ಮದುವೆ ಆಗೋದು. ಬಟ್ ಮೇಘನ ರಾಜ್ ಅದನ್ನ ಮನಸ್ಸನ್ನು ಸಹ ಮಾಡ್ತಾ ಇಲ್ಲ. ಎರಡನೇ ಮದುವೆ ಆಗೋಕೆ ಆಲೋಚನೆಯೂ ಸಹ ಮಾಡಿಲ್ವಂತೆ. ಸೊ ಹೀಗಾಗಿ ಲೈಫ್ ನಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿರುವಂತ ಮೇಘನ ರಾಜ್ ಅವರು ಕೆಲವೊಂದು ಬಾರಿ ಒಂಟಿಯಾಗಿ ಕೂತು ಕಣ್ಣೀರಾಕುವಂತ ಒಂದು ಪರಿಸ್ಥಿತಿಯೂ ಸಹ ಎದುರಾಗಿರುತ್ತೆ. ಆದ್ರೆ ಅದನ್ನೆಲ್ಲ ದಾಟಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಮೇಘನ ರಾಜ್ ಅವರಿಗೆ ಸಿನಿಮಾ ಶೂಟಿಂಗ್ ಅಂತೆಲ್ಲ ಬ್ಯುಸಿ ಆಗಿರ್ತಾರೆ. ಮಗರೊಟ್ಟಿಗೆ ಹೆಚ್ಚು ಸಮಯವನ್ನ ಕಳೆಯೋಕೆ ಇಷ್ಟಪಡ್ತಾರೆ. ಶೂಟಿಂಗ್ ಆದಂತ ಟೈಮ್ ನಲ್ಲಿ ಮೊಮ್ಮಗನನ್ನ ಟೇಕ್ ಕೇರ್ ಮಾಡೋದೇ ಅವರ ಅಜ್ಜ ಅಜ್ಜಿ ಅಂದ್ರೆ ಪ್ರಮೀಳಾ ಜೋಶಿ ಅವರು ಮತ್ತೆ ಸುಂದರ್ ರಾಜ್ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ.